ಸೊ ನೇಹಾ ಹಿರೇಮಠ್ ನಿವಾಸಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಬಿಡ್ನಾಳದಲ್ಲಿದೆ ನೇಹಾ ಹಿರೇಮಠ್ ಅವರ ನಿವಾಸ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೇಹಾ ಹಿರೇಮಠ್ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಬಿಡ್ನಾಳದಲ್ಲಿದೆ ನೇಹಾ ಹಿರೇಮಠ್ ನಿವಾಸ. ನೇಹಾ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಸಚಿವೆ. ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ನೇಹಾ ಅವರ ತಂದೆ ತಾಯಿ ಇದ್ದಾರೆ, ಅವ್ರ ಜೊತೆ ಮಾತನಾಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಎಲ್ಲ ಮಕ್ಕಳು ಸಣ್ಣ ಮಕ್ಕಳು ಬೆಳಿಗ್ಗೆ ಮಲ್ಕೊಂಡ್ರಾಕಿನ ಈಗ ಏನು ಸರ್ ಅಂತಹ ಮಗಳೆಲ್ಲ ಎಲ್ಲಿ ಹೋದ್ರು ನಮ್ಗೆ ಹೆಣ್ಮಕ್ಳು ಆಗಬಾರ್ದು. ಜಗತ್ತಿನ ಎಷ್ಟು ಕಠೋರ ಅದಾರಂದು ಇಂಥವ ಹಣೆ ಬರ ಬರಿಬಾರ್ದಿದ್ದೀವಿ. ನನ್ನ ಮಗನ್ನು ನಾನು ಅಷ್ಟು ಲಕ್ಷ್ಯ ಇಟ್ಕೊಂಡಿದ್ದಿಲ್ಲ. ನನ್ನ ಮಗಳಂದ್ರೆ ನನ್ನ ಪ್ರಾಣ. ಎಲ್ಲಿ ಹೋದ್ರೂ ಜೊತೆಗೆ ಹೋಗ್ತದೆ, ಎಲ್ಲಿ ಹೋದ್ರೂ ಜೊತೆಗೆ ಹಿಂಗಾಗಿ ಅಕ್ಕಿನ 6 ತಿಂಗಳು ಸಂಭಾಷಣೆ. ಬೆಳಗ್ಗೆ ಆಫೀಸ್ ನಮ್ಮಲ್ಲಿ ಎನ್ಕ್ವೈರೀಸ್ ಭಾಳ ಆಫೀಸ್ನಲ್ಲಿ. ಅಕ್ಕಿ ಎಲ್ಲ ಎನ್ಕ್ವೈರಿ ಮಾಡಿ ವಾಪು ಅದನ್ನು ಹೊಳ್ಳಿ ಮತ್ತೆ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಎಲ್ಲ ಡೀಟೇಲ್ ಇಲ್ಲರಿ ಅಂಕಲ್ ಇದು ಬರ್ತೈತೆ ಮಾಲ ನಾಲೆಜ್ ಫುಲ್ ನಾಲೆಜ್. ನಾವು ಎಲ್ಲ ಸೋಷಲ್ ಇಟ್ಬಿಟ್ಟಿದ್ದೀವಿ, ಎಲ್ಲ ರಂಗದಾಗೂ ಯೂಸ್ ಮಾಡ್ತೀವಿ. ನನಗೆ ಸೋಷಲ್ ಇರೋದಕ್ಕೆ ನೀನು IAS ಕಟ್ಟು, ನಿನಗೆ ನಾಲೆಜ್ ಭಾಳ ಐತಿ ಅಂತಿದ್ದೀರಿ. ಮಾಡೋಕ್ಕೂ ಇಂಟ್ರೆಸ್ಟ್ ಆಗಿತ್ತು. ಮಾಡ್ತೀನಿ ಅಂತ ಒಂದು ಡಿಗ್ರಿ ಮಮ್ಮಿ ಏನೇ ಡಿಗ್ರಿ ಆಗ್ಬೇಕಂತ ಡಿಗ್ರಿ ಕಂಪಲ್ಸರಿ ಡಿಗ್ರಿ ಅಂತ ಆಯ್ತು. ಅಂದ್ರೆ BCA ಮುಗಿತು ಅಂದ್ರೆ ನಿನ್ನೆ ದಿಲ್ಲಿಗೆಲ್ಲ ನೋಡಿ ಹಾಕ್ಬೋದು ವಿಚಾರ ಮಾಡ್ತೀನಿ. ಲಿಂಗಾಲ ಸೊಸೈಟಿಗಳು ಕೂಡ ಚರ್ಚೆನೂ ಮಾಡಿ ಆಡ್ರಿ. ಕೂಡ ನೇರವಾಗಿ ಕಾಂಟ್ಯಾಕ್ಟ್ ಕೋಚಿಂಗ್ ಸೆಂಟರ್ ಬಗ್ಗೆ ಮಾಹಿತಿ ಇಡೀ ಮನೆಗೆ ಬಂದ್ಬಿಟ್ಟು ಹೋಗಿದ್ದೇವೆ. ಆಕೆ ಇದ್ರೆ ಮುಗಿತ ಸಂಭಾಷಣೆ ಅಂತಲೇ ಭಾಳ. ಇನ್ನು ನನ್ನ ಮಗಳಿಗೆ ಏನು ಗೊತ್ತಾಗಿಲ್ಲ. ಗಂಡು ಹುಡುಗ ತಂದ್ರು ಹೊರಗೆ. ಎಸ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೇಹಾ ಕುಟುಂಬಸ್ಥರೊಂದಿಗೆ ಮಾತನಾಡ್ತಾ ನಾವಿದ್ದೇವೆ ಅನ್ನುವಂಥ ಮಾತುಗಳನ್ನು ಹೇಳಿ ಸಾಂತ್ವನ ಹೇಳ್ತಾ ಇದ್ರು. ಏನೇ ಸಾಂತ್ವನ ಹೇಳಿದ್ರು ಕೂಡ ಎಸ್ ಅಫ್ಕೋರ್ಸ್ ಸಚಿವೆಯಾಗಿ ಅವರ ಕರ್ತವ್ಯ ಅವರು ಮಾಡಿದ್ದಾರೆ. ಬಟ್ ಸ್ಟಿಲ್ ಏನೇ ಸಾಂತ್ವನವನ್ನ ಹೇಳಿದ್ರು ಕೂಡ ಆ ನೋವು ಶಾಶ್ವತ ರೀ. ಮಕ್ಕಳನ್ನ ಎದೆ ಎತ್ತರಕ್ಕೆ ಬೆಳೆದಂಥ ಮಕ್ಕಳನ್ನ ಕಣ್ಣು ಮುಂದೆನೆ ಆ ರೀತಿ ಕೊಲೆ ಆಗೋದು ನೋಡುವಂಥದ್ದು ಇದೆಯಲ್ಲ, ಅದಕ್ಕಿಂತ ದೊಡ್ಡ ಕರ್ಮ ಅಥವಾ ಅದಕ್ಕಿಂತ ದೊಡ್ಡ ನೋವಿನ ಸಂಗತಿ ಇನ್ಯಾವುದೂ ಇಲ್ಲ ಅಂತ ಅನ್ಸುತ್ತೆ.